ಹೋಗಿ ಮುಂದೆ. ಮುಂದೆ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಹಿಂಬದಿಯಿಂದ ಬಂದ ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ನ ಹಿಂಬದಿಯೂ ಪುಡಿ ಪುಡಿಯಾಗಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಬಚಾವಾಗಿರುವ ಘಟನೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರದ ಬಳಿ ನಡೆದಿದೆ. ಸೋಮವಾರ ಮಧ್ಯರಾತ್ರಿ ಸುಮಾರು 12:45 ಗಂಟೆ ಸಮಯದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಮುಂದೆ ಭೀಕರ ಅವಘಡ ಸಂಭವಿಸಿದೆ. ಹೌದು, ಅನಂತಪುರದಿಂದ ಬೆಂಗಳೂರಿನ ಕಡೆಗೆ ಚಲಿಸುತ್ತಿದ್ದ ಕರ್ನಾಟಕ ಸಾರಿಗೆ ಬಸ್ ಅನ್ನ ಓವರ್ಟೇಕ್ ಮಾಡುವ ಭರದಲ್ಲಿ ಲಾರಿಯ ತೊಟ್ಟಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ರಸ್ತೆ ಬದಿ ತಿರುಗಿಸಿ ನಿಲ್ಲಿಸಿದ್ದಾನೆ. ಚಾಲಕ ಸ್ವಲ್ಪ ಯಾಮಾರಿದ್ರೂ ಬಸ್ ಹಳ್ಳಕ್ಕೆ ಪಲ್ಟಿಯಾಗಿ ದೊಡ್ಡ ಅನಾಹುತ ಆಗುತ್ತಿತ್ತು. ಬಸ್ನಲ್ಲಿದ್ದ ಕೆಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಲಾರಿ ಡ್ರೈವರ್ ಅಪಘಾತ ಮಾಡಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಕೃಷ್ಣಮೂರ್ತಿ ಕೆವೈ ಅಂತ. ನಾವು ಅನಂತಪುರದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಇಲ್ಲಿ ಚಿತ್ರಾವತಿ ಹತ್ರ ನಿಧಾನವಾಗಿ ಬರ್ತಾ ಇದ್ವಿ. ಸ್ಪೀಡಾಗಿ ಬಂದು ಗಾಡಿ ಹಿಂದ್ಗಡೆಯಿಂದ ಹೊಡೆದ್ಬಿಟ್ಟು ಅಲ್ಲಿಗೂ ಅವಾಯ್ಡ್ ಮಾಡಿದೆ ನಾನು. ಹಳ್ಳ ಇತ್ತು, ಹಳ್ಳದಲ್ಲಿ ಬಿದ್ದೋಗ್ತಾ ಇತ್ತು. ಆದರೂ ರೈಟ್ಗೆ ಸ್ಟೇರಿಂಗ್ ಎಳ್ಕೊಂಡು ಹಂಗೆ ಅವಾಯ್ಡ್ ಮಾಡಿದೆ. ಗಾಡಿ ಬೀಳಲಿಲ್ಲ. ಅವನು ಹಂಗೆ ಗುದ್ದುಬಿಟ್ಟು ನಿಲ್ಲಿಸ್ಬಿಟ್ಟು ಓಡ್ಬಿಟ್ಟ ಡ್ರೈವರು. ಮತ್ತು ಪ್ಯಾಸೆಂಜರ್ಗೆಲ್ಲ ನಂಗೆ ಸ್ವಲ್ಪ ಗಾಯ ಆಯಿತು. ಇರೋ ಪ್ಯಾಸೆಂಜರ್ನೆಲ್ಲ ಬೇರೆ ಗಾಡಿ ಕಳಿಸಿ ಅವ್ರಿಗೆಲ್ಲ ನೋಡಿ ಯಾರಿಗೇನು ದೇವರಾದ ಇದು ಯಾರಿಗೇನು ಆಗಲಿಲ್ಲ. ಸಣ್ಣ ಪುಟ್ಟ ಗಾಯಗಳು ಅಷ್ಟು ಮಾತ್ರ ಸರ್. ಯಾವ ಗಾಡಿ ಎಷ್ಟೊತ್ತಲ್ಲಿ ಏನಾಯಿತು? ಈಗ ಲಾರಿ ಸರ್, ಲಾರಿ ಹಿಂದ್ಗಡೆ 12:45 ಆಗಿದೆ ಸರ್. ಸುಮಾರು 12:51 ಗಂಟೆ ಆಗಿದೆ ಸರ್. ಎಷ್ಟು ಜನ ಪ್ಯಾಸೆಂಜರ್ಗೆ ಪೆಟ್ಟಾಗಿದೆ? ಪ್ಯಾಸೆಂಜರ್ಗೆ ಇಬ್ಬರಿಗೇನೋ ಸಣ್ಣ ಪುಟ್ಟ ಗಾಯಗಳಾಗಿದೆ ಸರ್. ಅಷ್ಟೇ ಸರ್. ಯಾವ ಥರ ಆಯಿತು ಗಾಡಿ? ನಾನು ಬರ್ತಾ ಇದ್ದೆ ಸರ್. ಅವನು ಸ್ಪೀಡಾಗಿ ಬರ್ತಾ ಇದ್ದ. ರೈಟ್ ಸೈಡಲ್ಲಿ ನೋಡಿ ಗಾಡಿ ರೈಟ್ ಸೈಡಲ್ಲಿ ಟರ್ನ್ ಹೊಡೆದು ನಾವು ಹಂಗೆ ರೈಟ್ಗೆ ಹಂಗೆ ಅವಾಯ್ಡ್ ಮಾಡಿದ್ವಿ. ಹಂಗೆ ನಿಲ್ಲಿಸಿದೆ. ಕೆಳಗಡೆ ಹಳ್ಳ ಇದೆ, ಹಳ್ಳಕ್ಕೆ ಬೀಳ್ದಿರ ಅವನು ಬಂದು ಹಂಗೆ ನಿಲ್ಲಿಸ್ಬಿಟ್ಟು ಅದು ಏನೋ ಸ್ಟೇರಿಂಗ್ ಏನೋ ಲಾಕ್ ಆಯ್ತಂತೆ, ಸೆನ್ಸರ್ ಪ್ರಾಬ್ಲಮ್ ಅಂತೆ ಗಾಡಿಗೆ. ನಿಲ್ಲಿಸ್ಬಿಟ್ಟು ಓಡ್ಬಿಟ್ಟ ಅವನು. ಅಂತ ಇದ್ರು ಯಾರು ಪ್ಯಾಸೆಂಜರ್ಸು. ನಿಲ್ಲಿಸ್ಬಿಟ್ಟು ಓಡ್ಬಿಟ್ಟ ಅವನು. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.